ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದೀರಲ್ಲ ಸ್ನೇಹಿತರೆ? ಐ ಎವ್ರಿವನ್, ವೆಲ್ಕಮ್ ಬ್ಯಾಕ್ టు మై ఛానల్ శోభా గార్డెనింగ్. ఐ హోప్ ఆల్ ఆర్ గుడ్ గైస్. హాయ్ అండి, అందరికీ నమస్తే అండి. అందరూ ఎలా ఉన్నారు? బాగున్నారా? ఎల్లరికూ వణకం మక్కళే. ಎಲ್ಲರೂ எப்படி இருக்கீங்கோ? ಅಸ್ಸಲಾಮ್ ಅಲೈಕುಂ ದೋಸ್ತು, ನಮಸ್ಕಾರ. ಎಂಚ ಉಳ್ಳರು? ನಮಸ್ಕಾರಂ ಸುಗಮಣಂ. ಸ್ನೇಹಿತರೆ, ನಾನು ಸ್ಟಾರ್ಟಿಂಗ್ ಮಾತ್ರ ನಾನು ಎಲ್ಲ ಲ್ಯಾಂಗ್ವೇಜಲ್ಲಿ ನಾನು ವೆಲ್ಕಮ್ ಮಾಡೋದು ಸ್ನೇಹಿತರೆ. ಆಮೇಲೆ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಫುಲ್ ಏನು ನಾನು ಹಿಂದಿಯಲ್ಲಿ ಮಾತಾಡೋ, ಯಾಕಂದರೆ ಹಿಂದಿಯಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ, ಯಾಕಂದರೆ ಅವ್ರಿಗೂ ಅರ್ಥ ಆಗಬೇಕು. ಒಬ್ಬೊಬ್ಬರು ನಾನು ಫುಲ್ಲು ಹಿಂದಿನಲ್ಲೇ ಮಾತಾಡ್ತೀನಿ ಅಂದ್ಕೊಂಡಿರ್ತಾರೆ. ಇಲ್ಲ ಸ್ನೇಹಿತರೆ, ನಾನು ಕನ್ನಡದಲ್ಲೇ ಫುಲ್ಲು ವೀಡಿಯೋ ನಾನು ಕನ್ನಡದಲ್ಲೇ ಮಾಡೋದು. ಒಂದು ಸ್ವಲ್ಪ ನಾನು ಸೆಂಟ್ರಲ್ಲಿ ಹಿಂದಿಯಲ್ಲಿ ಮಾತಾಡ್ತೀನಿ. ನೀವು ಫುಲ್ಲು ವೀಡಿಯೋ ನೋಡೋದಾದರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಫುಲ್ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ನಾನು ಅಷ್ಟೇ ತುಂಬ ಜನದ ವೀಡಿಯೋ ನೋಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನೀವು ಹೇಗೆ ಇನ್ನೊಬ್ಬರು ವೀಡಿಯೋ ನೋಡಬೇಕು ಅಂದರೆ ಸ್ನೇಹಿತರೆ, ನೀವೇನಾದ್ರು ಕೆಲಸ ಮಾಡುವಾಗ ಅವ್ರ ವೀಡಿಯೋ ಆನ್ ಮಾಡಿಬಿಟ್ಟು ನೀವು ಕೆಲಸ ಮಾಡ್ಬೋದು. ಕುಕ್ಕಿಂಗ್ ಮಾಡ್ದಂಗೆ ಆಯಿತು, ಏನಾದರೂ ಮನೆ ಕೆಲಸ ಮಾಡುವಾಗ ಆ ಥರ ಎಲ್ಲ ವರ್ಕ್ ಮಾಡುವಾಗ ನೀವು ಇನ್ನೊಬ್ಬರು ವೀಡಿಯೋ ನೋಡ್ದಂಗೂ ಆಯಿತು, ನಿಮಗೆ ಏನು ಕೆಲಸ ಮುಗ್ದಂಗೆ ಆಯಿತು ಅಲ್ಲ ಸ್ನೇಹಿತರೆ. ಆ ಥರ ನೀವು ಟಿಪ್ಸು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈ ಸ್ಪೆಷಲಾದ ಗಿಡದ ಬಗ್ಗೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ತುಂಬ ಏನು ಇದು ಈ ಗಿಡ ತುಂಬ ಇಂಪಾರ್ಟೆಂಟ್ ಗಿಡ ಸ್ನೇಹಿತರೆ. ಏನಂದರೆ ಈ ಗಿಡದ ಬಗ್ಗೆ ನನಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಏನಪ್ಪ ಸ್ಪೆಷಲ್ ಆದ ಗಿಡ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದು ಎಲ್ಲರ ಮನೆಯಲ್ಲಿ ಇರಬೇಕಾದ ಒಂದು ಗಿಡ ಸ್ನೇಹಿತರೆ. ಇದು ಮೆಡಿಸಿನಲ್ ಪ್ಲ್ಯಾಂಟ್ ಸ್ನೇಹಿತರೆ. ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಯೂಸ್ ಮಾಡ್ಬೋದು, ನಿಮಗೂ ಯೂಸ್ ಆಗುತ್ತೆ ಸ್ನೇಹಿತರೆ. ಇದು ಎಲ್ಲರ ಮನೆಯಲ್ಲಿ ಇದು ಎಲ್ಲಾದರೂ ಸಿಕ್ಕಿದ್ರೆ ನೀವು ತಗೊಬಂದು ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಈ ಗಿಡದ ಬಗ್ಗೆ ನಾನು ಇನ್ನೂ ಹೋಗ್ತಾ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಪಬ್ಲಿಕಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಹೊಸ್ದಾಗಿ, ನೀವು ನೋಡ್ತಾ ಇರುವಾಗ ಶೋಭಾ ಗಾರ್ಡನಿಂಗ್ ಅಂತ ಬಂದರೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲಲ್ಲಿ ಎಲ್ಲ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ. ಮನೆ ಡೆಕೋರೇಷನ್ ವಿಡಿಯೋ, ಆಮೇಲೆ ಬೆಡ್ರೂಮ್ ಡೆಕೋರೇಷನ್ ವಿಡಿಯೋ, ಇನ್ನು ಕಿಚನ್ ಡೆಕೋರೇಷನ್ ವಿಡಿಯೋ ನಾನು ಹಳೆ ಮನೆಯಲ್ಲಿ ಹಾಕಿದ್ದೀನಿ. ಇನ್ನು ಹೊಸ ಮನೆಯಲ್ಲಿ ಕಿಚನ್ ಡೆಕೋರೇಷನ್ ವಿಡಿಯೋ ಹಾಕಿಲ್ಲ. ಈ ಥರ ಪ್ಲ್ಯಾಂಟ್ಗಳಿಂದ ಯಾವ ಥರ ಅರೇಂಜ್ ಮಾಡೋದು, ನಾವು ಮನೇನ ಹೇಗೆ ಡೆಕೋರೇಷನಾಗಿ ಇಟ್ಕೊಳ್ಳೋದು, ಆಮೇಲೆ ಟಿಪ್ಸು ನನ್ನ ಚಾನಲಲ್ಲಿ ಗಿಡಗಳ ಬಗ್ಗೆ ಸೇರಿ ಟಿಪ್ಸನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಕನ್ನಡದಲ್ಲಿ ನೋಡೋರು ದಯವಿಟ್ಟು ನೋಡಿ, ಫುಲ್ ವಿಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಗಾರ್ಡನಿಂಗ್ ಚಾನೆಲ್ ಅಂದರೆ ತುಂಬ ಜನ ನೋಡೋದಿಲ್ಲ, ಯಾಕಂದರೆ ಬೋರ್ ಹೊಡಿಯುತ್ತೆ. ದಯವಿಟ್ಟು ಗಾರ್ಡನ್ ಚಾನೆಲ್ ನೋಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಗಿಡಗಳನ್ನ ಇಡಿ. ಇನ್ನೂ ಹೋಗ್ತಾ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಗಿಡಗಳ ಬಗ್ಗೆ ಮಕ್ಕಳಿಗೂ ಹೇಳ್ಕೊಡಿ. ಇನ್ನು ಮನೆ ಮುಂದ್ಗಡೆ ಒಂದು 2-3 ಗಿಡ ಇಡಿ, ಬಾಲ್ಕನಿಯಲ್ಲಿ ಇಡಿ. ಮನೆ ಒಳಗಡೆ ಒಳ್ಳೆ ಏನು ಗಾಳಿ ಬರುತ್ತೆ. ಆಮೇಲೆ ಪ್ರಕೃತಿನ ಕಾಪಾಡಿ ಸ್ನೇಹಿತರೆ. ಇನ್ನು ಬರೋ ಕಾಲಕ್ಕೆ ಮಕ್ಕಳಿಗೆ ಏನು ಗೊತ್ತಾಗೋದೇ ಇಲ್ಲ, ನೀವು ಹೇಳ್ಕೊಟ್ರೇ ಮಕ್ಕಳಿಗೆ ಗಿಡಗಳ ಬಗ್ಗೆ ಗೊತ್ತಾಗೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಗಿಡ ನೋಡಿ, ಈ ಗಿಡದ ಹೆಸರು ಬಂದ್ಬಿಟ್ಟು ಬ್ರಹ್ಮಿ ಸ್ನೇಹಿತರೆ. ಇನ್ನೊಂದು ಗಿಡನ ಬ್ರಹ್ಮಿ ಅಂತಾರೆ, ಒಂದೆಳಗ ಪ್ಲ್ಯಾಂಟ್ ಇದ್ರೂ ಬ್ರಹ್ಮಿ ಅಂತಾರೆ. ಜನಗಳನ್ನ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಒಬ್ಬೊಬ್ಬರು ವಿಡಿಯೋ ಮಾಡೋರು. ದಯವಿಟ್ಟು ಯಾವ್ಯಾವ ಪ್ಲ್ಯಾಂಟ್ ಅಂತ ಕರೆಕ್ಟಾಗಿ ಜನಗಳಿಗೆ ನೀವು ಹೇಳಿ, ಯಾಕಂದರೆ 2 ಪ್ಲ್ಯಾಂಟ್ನ ಇಟ್ಟು ಒಬ್ಬೊಬ್ರು ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ನೋಡಿ, ಇದೇ ಒರಿಜಿನಲ್ ಬ್ರಹ್ಮಿ ಸ್ನೇಹಿತರೆ. ನೋಡಿ ಯಾವ ಥರ ಇದೆ, ಈ ಬ್ರೈನ್ ಟೈಪ್ ಇದೆ ನೋಡಿ. ನೋಡಿ ಆ ಎಳೆ ನೋಡಿ ಯಾವ ಥರ ಶೇಪಲ್ಲಿ ಇದೆ ನೋಡಿ. ಈ ಥರ ಇದೆ. ಇದೇ ಒರಿಜಿನಲ್ ಬ್ರಹ್ಮಿ. ನೋಡಿ ಈ ಥರ ಶೇಪ್ ನೋಡಿದ್ರಾ? ಇದು ಬಂದ್ಬಿಟ್ಟು ನನಗೆ ಇದು ನಾನು ತುಂಬ ನರ್ಸರಿಯಲ್ಲಿ ನಾನು ಸರ್ಚ್ ಮಾಡಿದೆ ಸ್ನೇಹಿತರೆ, ನನಗೆ ಸಿಕ್ಕಿಲ್ಲ. ಇದು ಬಂದ್ಬಿಟ್ಟು ನನಗೆ ಒಂದು ಕನ್ನಡ ಅವರು ಇಟ್ಟಿರೋ ನರ್ಸರಿಯಲ್ಲಿ ತಾತ ಒಬ್ಬರು ವರ್ತೂರಲ್ಲಿ, ಗುಂಜೂರಲ್ಲಿ, ಆ ನರ್ಸರಿಯಲ್ಲಿ ನನಗೆ ಸಿಕ್ತು ಸ್ನೇಹಿತರೆ. ಇದು ನೀವು ಪ್ರೊಪಗೇಷನ್ ಕೂಡ ಮಾಡ್ಬೋದು. ಇದು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಏನೇನು ಕರೀತಾರೆ ಅಂತ ನೋಡ್ಬಿಡೋಣ ಸ್ನೇಹಿತರೆ. ನೋಡಿ, ಇದು ಬಂದ್ಬಿಟ್ಟು ಸೈಂಟಿಫಿಕ್ ನೇಮು, ಇದು ಸೆಂಟ್ರಲಾ ಏಷ್ಯಾಟಿಕಾ ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ತಮಿಳಲ್ಲಿ ವಳ್ಳಾರೆ ಕೀರೆ ಅಂತ ಕರೀತಾರೆ.
ತೆಲುಗುನಲ್ಲಿ ಸರಸ್ವತಿ ಆಕು ಅಂತ ಕರೀತಾರೆ, ಹಿಂದಿನಲ್ಲಿ ಮಂಡುಕ ಭರಣಿ ಅಂತ ಕರೀತಾರೆ. ಇದು ಬಳ್ಳಿ ಟೈಪ್ ಥರ ಸ್ನೇಹಿತರೆ. ಇದು ತುಳುನಲ್ಲಿ ತಿಮಿರೆ ಅಂತ ಕರೀತಾರೆ. ನೋಡಿ, ಇಷ್ಟು ಲ್ಯಾಂಗ್ವೇಜಲ್ಲಿ ಈ ಪ್ಲ್ಯಾಂಟ್ ಈ ಥರ ಕರೀತಾರೆ ಸ್ನೇಹಿತರೆ. ಮಂಡುಕ ಭರಣಿ ಅಂತ ಹಿಂದಿನಲ್ಲಿ ಸ್ನೇಹಿತರೆ. ಇದು ತುಂಬ ಯೂಸ್ಫುಲ್ ಸ್ನೇಹಿತರೆ. ಮಕ್ಕಳಿಗೆ ಹೇಗೆ ಕೊಡೋದಂದರೆ ನೋಡಿ, ಅದೇ ಥರ ಎಳೆನಲ್ಲಿ ದೊಡ್ಡವರು ಬರೀ ಎಳೆ ಕೂಡ ತಿನ್ಬೋದು. ನೀವು ಬರೀ ಹೊಟ್ಟೆಯಲ್ಲಿ ಈ ಎಳೆನ ಒಂದು ಮೆಣಸು ಇಟ್ಟು ಕೂಡ ನೀವು ತಿನ್ಬೋದು. ಇಲ್ಲ ಮಕ್ಕಳಿಗೆ ನೀವು ಇದ್ರನ್ನ ಡ್ರೈ ಮಾಡಿ ನೀವು ಬಿಸಿಲಲ್ಲಿ ಒಣಗಿಸಿಕ್ಕಿ ಇದ್ರನ್ನ ನೀವು ಹಾಲಲ್ಲಿ ಹಾಕಿ ಕೊಡ್ಬೋದು. ಮಕ್ಕಳಿಗೆ ಜ್ಞಾಪಕ ಶಕ್ತಿ ತುಂಬ ಆಗುತ್ತೆ ಸ್ನೇಹಿತರೆ. ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಇದು ಮಕ್ಕಳಿಗೆ ಕೊಡೋದ್ರಿಂದ. ಆದ್ದರಿಂದ ಇದು ನೋಡಿ, ಪ್ರೊಪಗೇಷನ್ ಹೇಗೆ ಮಾಡೋದಂದರೆ ನೋಡಿ, ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಬಳ್ಳಿ ಟೈಪಲ್ಲಿ ಇರುತ್ತೆ ಸ್ನೇಹಿತರೆ. ಈ ಥರ ನೀವು ಪ್ರೊಪಗೇಷನ್ ಕೂಡ ಮಾಡ್ಕೊಬೋದು. ನೋಡಿ, ಈ ಥರ ಇಲ್ಲಿ ಈ ಥರ ಮಾಡಿ ನೋಡಿ ಸ್ನೇಹಿತರೆ. ನೋಡಿ, ಈ ಥರ ಎಲ್ಲಿ ಬೇಕಾದ್ರೆ ನೀವು ಗಿಡದಲ್ಲಿ ಇಟ್ಬಿಟ್ರೆ ಕೂಡ ನೀವು ಬರುತ್ತೆ. ನೋಡಿ, ಈ ಥರ ನೋಡಿ, ಈ ಥರ ಇಟ್ರೇ ಬರುತ್ತೆ ಸ್ನೇಹಿತರೆ. ಅದು ಬಳ್ಳಿ ಟೈಪ್ ಥರ ಹೋಗುತ್ತೆ. ಈ ನೋಡಿ, ಈ ಮಲೆನಾಡುಗಳಲ್ಲಿ ಕರಾವಳಿ ಸೈಡ್ ಇದು ತುಂಬ ಬೆಳೀತಾರೆ. ಗದ್ದೆಗಳಲ್ಲಿ ಇದ್ದೇ ಇರುತ್ತೆ. ನೀವು ನೋಡಿ, ಈ ತೋಟಗಳಲ್ಲಿ ಕೂಡ ಇರುತ್ತೆ, ಗದ್ದೆಗಳಲ್ಲಿ ಇರುತ್ತೆ. ಈ ಗ್ರಾಮ ಸೈಡ್ಗಳಲ್ಲಿ ತುಂಬ ಜನ ಈ ಥರ ಗದ್ದೆಗಳಲ್ಲಿ ಹಾಕಿಟ್ಟಿರ್ತಾರೆ. ನೀವು ಆ ಥರ ಕೂಡ ಕಲೆಕ್ಟ್ ಮಾಡ್ಬೋದು. ಯಾರ ಹತ್ರ ಆದರೂ ಒಂದು ಈ ಥರ ಒಂದು ನೀವು ಕೇಳ್ಕೊಂಡು ಕೂಡ ತೊಗೊಂಬಂದು ಇಟ್ಕೊಬೋದು ಸ್ನೇಹಿತರೆ. ಒಂದು ಇಟ್ಟರೆ ಸಾಕು, ಅಷ್ಟು ಬರುತ್ತೆ ಇದು. ಮಕ್ಕಳಿರೋ ಮನೆಗಳಲ್ಲಿ ನೀವು ಏನಂದರೆ ಸ್ನೇಹಿತರೆ, ವಿಳೆದೆಲೆ, ದೊಡ್ಡ ಪತ್ರೆ ನೋಡಿ, ಇದರಲ್ಲಿ ದೊಡ್ಡ ಪತ್ರೆ ಕೂಡ ಇದೆ ನೋಡಿ ಸ್ನೇಹಿತರೆ. ನಾನು ಕಟ್ಟಿಂಗ್ ಹಾಕಿಟ್ಟಿದ್ದೀನಿ ನೋಡಿ. ಕಟ್ಟಿಂಗ್ ಇದು ಸುಮ್ಮನೆ ಹಿಂಗೆ ಇಟ್ಟರೆ ಸಾಕು ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ ಇದು. ಕಟ್ಟಿಂಗಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ವಿಳೆದೆಲೆ ನೋಡಿ, ವಿಳೆದೆಲೆ ಕೂಡ ಸುಮ್ಮನೆ ನಾನು ನೋಡಿ, ಇದೂ ಅಷ್ಟೇ ಕಟ್ಟಿಂಗ್ ಇಟ್ಟಿದ್ದು ನಾನು. ನನ್ನ ಹತ್ರ ದೊಡ್ಡ ಪ್ಲ್ಯಾಂಟ್ ಇದೆ, ಅದರಿಂದ ಇಟ್ಟಿದ್ದು ನೋಡಿ. ಅದೇ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದು ನೀವು ಬಳ್ಳಿಯಲ್ಲಿ ಕೂಡ ಇದು ಬರುತ್ತೆ ಸ್ನೇಹಿತರೆ. ಇದು ಯಾವ ಥರ ಅಂದರೆ ಸ್ಟೆಮ್ಮು ನೋಡಿ, ಈ ಸ್ಟೆಮ್ಮಲ್ಲಿ ಕೂಡ ನೀವು ಕಟ್ ಮಾಡಿ ಇಡ್ಬೋದು ಸ್ನೇಹಿತರೆ. ಅದು ಕೂಡ ಆರಾಮಾಗಿ ಬರುತ್ತೆ. ಈ ಥರ ನೀವು ಮಕ್ಕಳಿರೋ ಮನೆಗಳಲ್ಲಿ ಲೆಮನ್ ಗ್ರಾಸು, ಪುದೀನ, ಶುಂಠಿ ಇದೆಲ್ಲ ಇಟ್ಕೊಬೇಕು ಸ್ನೇಹಿತರೆ. ಏನಾದ್ರು ಕಷಾಯ ಮಾಡಿಕೊಡೋಕ್ಕೆ ಮಕ್ಕಳಿಗೆ ತಕ್ಷಣ. ಅದೇನು ನಿಮಗೆ ಟ್ರೀಟ್ಮೆಂಟು ಫುಲ್ಲು ಏನು ಹೆಲ್ತಿಗೆ ಟ್ರೀಟ್ಮೆಂಟ್ ಅಲ್ಲ, ಆ ಸಮಯಕ್ಕೆ ಅದು ತಕ್ಕ ಒಂದು ಔಷಧಿ ಥರ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಇದು ಆದರೆ ತುಂಬ ಯೂಸ್ಫುಲ್ಲು ಸ್ನೇಹಿತರೆ. ಇದು ಪ್ರೆಗ್ನೆಂಟ್ ಲೇಡಿ ಎಲ್ಲ ನೀವು ಏನು ಡಾಕ್ಟರ್ನ ನೀವು ಕೇಳಿ ಇದೆಲ್ಲ ತಿನ್ನಬೇಕು. ಈ ಥರ ಔಷಧಿ ಗಿಡಗಳನ್ನೆಲ್ಲ ನೀವೇ ತೊಗೊಳ್ಬಾರ್ದು. ಓಕೆನಾ ಸ್ನೇಹಿತರೆ? ಸಾಧಾರಣವಾಗಿ ಎಲ್ಲರೂ ತಿನ್ಬೋದು. ಇದು ವಯಸ್ಸಾದವರು ಇವರೆಲ್ಲ ತುಂಬ ಯೂಸ್ ಮಾಡ್ಬೋದು. ಈ ಶುಗರ್ ಪೇಷಂಟು, BP ಪೇಷಂಟು ಈ ಥರ ಇರ್ತಾರಲ್ಲ, ಇವರೆಲ್ಲ ತುಂಬ ಯೂಸ್ ಮಾಡ್ಬೋದು. ಹಾಗೆ ಕೂಡ ಕಿತ್ಕೊಂಡು ತಿನ್ಬೋದು, ಇದೇನಿಲ್ಲ. ಆಮೇಲೆ ಇನ್ಸುಲಿನ್ ಪ್ಲ್ಯಾಂಟು, ಶುಗರ್ಗೆ ಅದನ್ನು ತಗೊತಾರೆ. ಇದೆಲ್ಲ ನೀವು ಹಾಗೆ ಸುಮ್ಮನೆ ಒಂದು ತಗೊಂಡು ಏನಾದ್ರು ಇದು ನೀವು ಗಾರ್ಡನ್ಗೆ ಹೋಗ್ತೀರಲ್ಲ, ಹಾಗೆ ಒಂದು ಕಿತ್ಕೊಂಡು ತೊಳ್ಕೊಂಡು ನೀವು ತಿನ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಅಷ್ಟು ಯೂಸ್ಫುಲ್ಲಾದ ಮೆಡಿಸಿನಲ್ ಪ್ಲ್ಯಾಂಟು ಸ್ನೇಹಿತರೆ. ಇದಕ್ಕೆ ಹೇಗೆ ಅಂದರೆ ನೀರು ಇದ್ದೇ ಇರಬೇಕು. ಇದಕ್ಕೆ ಹೇಗೆ ಅಂದರೆ ಸ್ನೇಹಿತರೆ, ನೀರು ಇದ್ದೇ ಇರಬೇಕು ಇದಕ್ಕೆ. ಏನಂದರೆ ನೋಡಿ, ಇವಾಗ ಗದ್ದೆಗಳೆಲ್ಲ ನೀರು ಯಾವಾಗಲೂ ಒಂಥರ ತ್ಯಾಮ ಇದ್ದೇ ಇರುತ್ತೆ. ಆದ್ದರಿಂದ ಅದು ಚೆನ್ನಾಗಿ ಬೆಳೀತಾ ಇರುತ್ತೆ. ಏನು ಇದಕ್ಕೆ ಬಿಸಿಲು ಜಾಸ್ತಿ ಆಗಬಾರ್ದು ಸ್ನೇಹಿತರೆ. ಬಿಸಿಲಿದ್ದರೆ ತುಂಬ ಬೇಗ ಬಾಡೋಗುತ್ತೆ, ಒಣಗೋಗುತ್ತೆ. ಇದು ನೋಡಿ, ನೀವು ಗಾರ್ಡನ್ಗಳಲ್ಲಿ ಮರದ ಕೆಳಗಡೆ ಇಡ್ಬೋದು. ಇಳಿದಿದ್ರೆ ಬಾಲ್ಕನಿಯಲ್ಲೂ ಅಷ್ಟೇ, ತುಂಬ ಬಿಸಿಲಿರೋ ಕಡೆ ಇಡಕ್ಕೆ ಹೋಗಬಾರ್ದು. ಇದಕ್ಕೆ ನೆರಳು ತುಂಬ ಇಷ್ಟ ಆಗುತ್ತೆ ನೋಡಿ. ಈ ಥರ ಇರುತ್ತಲ್ಲ, ಈ ಥರ ನೀವು ಪ್ರೊಪಗೇಟ್ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕೇಳಿದ್ರು ನೀವು ಈ ಥರ ಇಟ್ಟು ಪ್ರೊಪಗೇಷನ್ ಮಾಡಿ ನೀವು ಕೊಡ್ಬೋದು ಸ್ನೇಹಿತರೆ, ಯಾರಾದರೂ ಮನೆಗೆ ಬಂದವರು. ಓಕೆನಾ ಸ್ನೇಹಿತರೆ? ಮಣ್ಣು ಬಂದುಬಿಟ್ಟು ಸ್ನೇಹಿತರೆ ಯಾವ ಥರ ಅಂದರೆ ವೆಲ್ಡ್ರೈನ್ ಸಾಯಿಲ್ ಎರಡು ಮಿಕ್ಸ್ ಆಗಿರಬೇಕು. ಏನಂದರೆ ಗಾರ್ಡನ್ ಮಣ್ಣು ಮತ್ತು ಸ್ವಲ್ಪ ಕಂಪೋಸ್ಟು. ನಾನು ಇದೆರಡು ಮಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ, ಗಾರ್ಡನ್ ಮಣ್ಣು ಮತ್ತು ಕಂಪೋಸ್ಟ್ ಅಷ್ಟೇ. ಇದಕ್ಕೆ ನೀವು ಫರ್ಟಿಲೈಸರು ಅದೆಲ್ಲ ಏನೂ ಕೊಡಬೇಕಾಗಿಲ್ಲ ಸ್ನೇಹಿತರೆ. ಒಂದು ಸ್ವಲ್ಪ ಮಣ್ಣು, ಏನು
ಕಂಪೋಸ್ಟ್ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇದು ನೀವೇನು ಕಷ್ಟಪಡಬೇಕಾಗಿಲ್ಲ ಸ್ನೇಹಿತರೆ, ಓಕೆನಾ. ನೀವು ಇದು ಈ ಥರ ಒಂದು ಗಿಡ ತಂದು ನೀವು ಗಾರ್ಡನಲ್ಲಿ ಇಟ್ಕೊಳ್ಳಿ, ಇಲ್ದಿದ್ರೆ ಬಾಲ್ಕನಿಯಲ್ಲಿ ಇಡಿ, ಬಿಸಿಲು ಬರೋ ಬಾಲ್ಕನಿಯಲ್ಲಿ ಇಡೋಕ್ಕೆ ಹೋಗಬೇಡಿ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಯ್ತು ಅಂದರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ನೋಡಿ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಗಿಡದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.